ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಇಂಟ್ರೆಸ್ಟು, ತುಂಬ ಆಸಕ್ತಿ. ತುಂಬ ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲೆಲ್ಲ, ಮತ್ತು ಸ್ಪೋರ್ಟ್ಸಲ್ಲೂ ಕೂಡ ಅಷ್ಟೇ. ಎಲ್ಲ ಥರದ ಸ್ಪೋರ್ಟ್ಸಲ್ಲೂ ಕೂಡ ನಾವು ಯಾವಾಗಲೂ ಫಸ್ಟ್ ಇರ್ತಾಯಿದ್ವಿ. ಆದರೆ ಒಂದು ಮೆಚುರಿಟಿ ಒಂದು ಲೆವೆಲಲ್ಲಿ ನಮಗೆ ಶಿವರಾಜ್ ಕುಮಾರ್ ಅವರು ತುಂಬ ಇಂಪ್ರೆಸ್ ಆಗಿಬಿಡ್ತಾರೆ ನಮಗೆ. ಆ ಡ್ಯುಯೆಟ್ ಸಾಂಗ್ ಇರ್ಬೋದು, ಇಲ್ಲ ಸ್ಟೇಜ್ ಡ್ಯಾನ್ಸಲ್ಲಿ ಇರ್ಬೋದು. ಸೊ ಎಲ್ಲ ಥರದಲ್ಲೂ ಅವರಲ್ಲಿ ನನಗೆ ಒಂದು ಪುಷ್ ಕಾಣಿಸ್ತು. ಅವತ್ತೇ ನಾನು ಡಿಸೈಡ್ ಮಾಡಿದೆ ಒಂದು ಒಳ್ಳೆ ಡ್ಯಾನ್ಸರ್ ಆಗಬೇಕು ಅಂತ, ಆಮೇಲೆ ಇಂಡಸ್ಟ್ರಿಗೆ ಹೋಗಬೇಕು ಅಂತ. ಬಟ್ ತುಂಬ ಬ್ಯಾಡ್ ಟೈಮು, ಬ್ಯಾಡ್ ಲಕ್ಕ ಗೊತ್ತಿಲ್ಲ. ಲೆದರ್ ಬಾಲ್ ಆಡ್ಬೇಕಾದ್ರೆ ಮೂಗೇಟ್ ಮಾಡಿಕೊಂಡೆ, ಕ್ರಿಕೆಟ್ ಆಡ್ಬೇಕಾದ್ರೆ ಕಾಲು ಮುರ್ಕೊಂಡೆ, ಆಕ್ಸಿಡೆಂಟ್ ಆಯಿತು. ಡ್ಯಾನ್ಸ್ ಆಡ್ಬೇಕಾದ್ರೆ ಕಾಲು ಉಳ್ತು, ಅದು ರಾಡ್ ಹಾಕ್ಕೊಂಡೆ. ಸೊ ಎಲ್ಲ ಥರನೂ ನನಗೆ ಸಮಸ್ಯೆಗಳು ಆಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಓಕೆ, ನಮಗಿನ್ನ ಫಿಲಮ್ ಇಂಡಸ್ಟ್ರಿನೂ ಆಗೋಲ್ಲ, ಸ್ಪೋರ್ಟ್ಸಲ್ಲೂ ಆಗೋದಿಲ್ಲ, ಸೊ ನಾನು ಇನ್ನು ಲೈಫ್ ಮುಗೀತು ಅಂದ್ಬಿಟ್ಟು ಒಂದು ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿದ್ದೆ, ಮದುವೆ ಮಾಡಿಕೊಂಡು. ಸೊ ಒಂದು ಟೈಮಲ್ಲಿ ಜಿ ಅಕಾಡೆಮಿ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಆಸೆಗೆ ವಯಸ್ಸಿಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ನಿಮ್ಮ ಆಸೆನ ಸಾಯಿಸಬೇಡಿ, ನಿಮ್ಮಲ್ಲಿ ಒಳಗಡೆ ಇರೋವಂಥ ಪ್ಯಾಷನ್ನ ಆಚೆ ಕಡೆ ತೆಗೀರಿ, ಅದಕ್ಕೆ ವಯಸ್ಸು ಭೇದ ಭಾವ ಇಲ್ಲ ಅಂತ. ಒಂದು ಸಲ ಬನ್ನಿ ಜಿ ಅಕಾಡೆಮಿಗೆ ಅಂತ. ಸೊ ಆವಾಗ ನಾನು ಮತ್ತೆ ಒಂದು ಸತ್ತೋಗಿರೋ ಒಂದು ಕನಸನ್ನು ಎಬ್ಬಿಸ್ಬೇಕು ಅಂತ ಅನಿಸ್ತು. ಸೊ ಅವಾಗ ಒಂದಿನ ಬಂದೆ ನಾನು. ಅವರ ವಿಡಿಯೋ ನೋಡ್ಬಿಟ್ಟು ನಾನು ತುಂಬ ಇಂಪ್ರೆಸ್ ಆಗಿ ಬಂದೆ. ಇಲ್ಲ, ನನ್ನಲ್ಲಿರೋ ಕನಸನ್ನು ಸಾಯಿಸಬಾರ್ದು ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಮಾತಾಡಿದೆ, ಸರ್ ಹತ್ರ ಮಾತಾಡಿದೆ, ಮತ್ತು ಅಕಾಡೆಮಿ ಎಲ್ಲ ನೋಡಿದೆ. ತುಂಬ ಇಷ್ಟ ಆಯಿತು. ಮತ್ತು ಬಂದು ಜಾಯ್ನ್ ಆದಮೇಲೆ ತುಂಬ ವಾತಾವರಣ, ತುಂಬ ಪಾಸಿಟಿವ್ ವೈಬ್ಸ್ ಇದೆ ಅಂತ ಗೊತ್ತಾಯಿತು. ಸೊ ಒಂದೊಂದು ಹಂತವಾಗೂ ಕೂಡ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬ ಖುಷಿ ಇದೆ. ಸೊ ತುಂಬ ಇಷ್ಟಪಟ್ಟು ನಾನು ಜಾಯ್ನ್ ಆಗಿದ್ದೀನಿ, ಇಷ್ಟಪಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಸೊ ನಾನು ಜಿ ಅಕಾಡೆಮಿಗೆ ತುಂಬ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರು ದೇಶಪಾಂಡೆ ಸರ್. ಆಮೇಲೆ ಜಿ ಅಕಾಡೆಮಿ ಅವರು ಒಂದು ODC ಕೋರ್ಸ್ ಅಂತ ಮಾಡ್ತಾಯಿದ್ದಾರೆ, 360. ಸೊ ಏನಂದರೆ ಆ ಸಿನಿಮಾ ಹೆಸರು ರಾಮರಸ ಅಂತ. ಸೊ ಸ್ಟೇಟ್ ಅವಾರ್ಡ್ ವಿನ್ನರು ಗಿರಿರಾಜ್ ಸರ್ ಅವರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ, ಮತ್ತು ನಮ್ಮ ರಾಜಾಹುಳಿ ಡೈರೆಕ್ಟರು ಪ್ಲಸ್ ಪ್ರೊಡ್ಯೂಸರು. ಇದು 4ನೇ ಪ್ರೊಡಕ್ಷನ್ ಯೂನಿಟ್ ಇದು, ಗುರು ದೇಶಪಾಂಡೆ ಸರ್ ಅವ್ರದ್ದು. ಸೊ ಆ ಫಿಲಮ್ಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಇದೆ, ಪ್ಲಸ್ ತುಂಬ ಹೆಮ್ಮೆ ಇದೆ. ಈ ಥರ ಅವಾರ್ಡ್ ವಿನ್ನರು ಪ್ಲಸ್ಸು ಸೂಪರ್ ಡೈರೆಕ್ಟರು ಇವ್ರ ಜೊತೆ ನಾನು ಕೆಲಸ ಮಾಡೋದ್ರಲ್ಲೇ ತುಂಬ ಎಕ್ಸೈಟ್ಮೆಂಟ್ ಇದೆ. ಸೊ ತುಂಬ ಖುಷಿಯಿಂದ ನಾನು ಕಾಯ್ತಾ ಇದ್ದೀನಿ ಯಾವ ಥರ ಇದು ಬರುತ್ತೆ ಸಿನಿಮಾ ಅಂತ. ಒಂದೆರಡು ಹಾಡು ಕೇಳಿದ್ದೀನಿ, ಸೂಪರ್ ರಾಕಿಂಗ್ ಆಗಿದೆ. ಯಂಗ್ಸ್ಟರ್ಸ್ಗಂತೂ ಕುಡಿತಾರೆ. ಭರತ್ ಸರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಾಯಿದ್ದಾರೆ. ಸೊ ಅವ್ರದ್ದು ಒಂದೆರಡು ಸಾಂಗ್ ಕೇಳಿದೆ. ತುಂಬ ಈ ಟ್ರೆಂಡಿಗೆ ಯಾವ ಥರ ಬೇಕೋ ಆ ಥರ ಮಾಡಿದ್ದಾರೆ ಮ್ಯೂಸಿಕ್ಕು. ಸೊ ಖಂಡಿತವಾಗ್ಲೂ ಈ ಸಿನಿಮಾ ರಾಮರಸ ಅನ್ನೋದು ಹುಚ್ಚಿ ಎಬ್ಸುತ್ತೆ ಯಂಗ್ಸ್ಟರ್ಸ್ಗೆ, ಮತ್ತು ಒಂದು ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ.